ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು? ಮೊನ್ನೆ ಚಿಕ್ಕಪೇಟೆ ಸಬ್ ಡಿವಿಷನಲ್ಲಿ ವಿಶ್ವ ಒಕ್ಕಲಿಗರ ಮಠದ ಸ್ವಾಮೀಜಿಯವರ ಮೇಲೆ ಎಫ್ಐಆರ್ ಆಗಿದೆ. ಯಾರೋ ಒಬ್ಬ ಸಾಬಿ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ವಾಮೀಜಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಅದರಿಂದ ಎಫ್ಐಆರ್ ದಾಖಲು ಮಾಡಿ ಸ್ವಾಮೀಜಿಗೆ ಕಿರುಕುಳ ಕೊಡಬೇಕು, ಒಕ್ಕಲಿಗ ಸ್ವಾಮೀಜಿಗಳಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕಲಿಗ ಸ್ವಾಮಿಗಳ ಮೇಲೂ ದಬ್ಬಾಳಿಕೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚನ್ನು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅಷ್ಟೆಲ್ಲ ಕೋಪ ಇದ್ದಿದ್ರೆ ಈ ದೇಶದ ಬಗ್ಗೆ, ಧರ್ಮದ ಬಗ್ಗೆ ನಾವು ಕೋರ್ಟ್ ಆದೇಶನೇ ಪಾಲನೆ ಮಾಡಲ್ಲ. ನಾವು ರಸ್ತೆ ಎಲ್ಲ, ಇಡೀ ದೇಶದಲ್ಲಿರೋ ರಸ್ತೆ ಎಲ್ಲ ನಮ್ಮದೇ ಅಂತೇಳಿ ದೊಡ್ಡ ಭಾಷಣವನ್ನು ಮಾಡಿರೋದು ಕೂಡ ಮಾಧ್ಯಮದಲ್ಲಿ ಬಂದಿದೆ. ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಆಗಿಲ್ಲ? ಅವ್ರ ಮೇಲೆ ಯಾಕೆ ಕೇಸ್ ಆಗಿಲ್ಲ? ಅಸಾವುದ್ದೀನ್ ಓವೈಸಿ ಹೈದರಾಬಾದಲ್ಲಿ ಅರ್ಧ ಗಂಟೆ ಟೈಮ್ ಕೊಡಿ, ನಾವು ಮುಸಲ್ಮಾನರು ಏನು ಅಂತ ತೋರಿಸ್ತೀರಿ ಅಂತ ಭಾಷಣ ಮಾಡಿರೋದು ಬಂದಿದೆ. ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಸಿದ್ದರಾಮಯ್ಯನವರು ಹಿಂದೂಗಳನ್ನು ಕಂಡ್ರೆ ಅವ್ರಿಗೆ ಅಲರ್ಜಿ, ಮೊದಲಿಂದನೂ ಅಲರ್ಜಿ. ಅದರಿಂದ ಹಿಂದೂಗಳನ್ನು ದಮನ ಮಾಡುವಂಥದ್ದು, ಅವ್ರ ಮೇಲೆ ಕೇಸ್ಗಳು ಹಾಕಿ ಬೆದರಿಕೆ ಮಾಡುವಂಥದ್ದು, ಒಕ್ಕಲಿಗ ಸ್ವಾಮಿಗಳನ್ನು ಬೆದರಿಸುವಂಥದ್ದು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಪ್ಪಾಗಿ ಕ್ಷಮೆಯನ್ನು ಕೇಳಿದ್ದಾರೆ. ಇದೆಲ್ಲ ಆದಮೇಲೂ ಕೂಡ ಕೇಸ್ ಆಗ್ತಾ ಇದ್ದೀರಾ ಅಂತಂದರೆ ನೀವು ಆ ಜನಾಂಗದಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ಸರ್ಕಾರ ಅಂತಲೇ ನೇರವಾಗಿ. ನಾನು ಆ ಸ್ವಾಮೀಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಆ ಸ್ವಾಮೀಜಿಯವ್ರ ಜೊತೆ ಮಾತಾಡಿ ನಾವು ಸ್ವಾಮೀಜಿಯವ್ರಿಗೆ ಯಾವುದಾದ್ರೂ ಕಿರುಕುಳ ಕೊಟ್ಟರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ.